ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಸಾಕಷ್ಟು ದಿನಗಳಿಂದ ರೈತರು ಕೂಡ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ವಿಭಿನ್ನವಾದಂತಹ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಏನು ಮರಗಳನ್ನ ಅಪ್ಪಿಕೊಂಡು ಅಪ್ಪಿಕೋ ಚಳುವಳಿ ಅನ್ನೋ ಒಂದು ಕಾನ್ಸೆಪ್ಟ್ ನಡಿ ಈಗಾಗಲೇ ರೈತರು ಕೂಡ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರಕೃತಿ ನಮ್ದು, ಭವಿಷ್ಯನೂ ಕೂಡ ನಮ್ದೇ ಅನ್ನೋ ಒಂದು ಟ್ಯಾಗ್ ಲೈನ್ ಅನ್ನ ಇಟ್ಕೊಂಡು ಈಗಾಗಲೇ ಒಂದು ವಿಭಿನ್ನವಾದಂತಹ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ. ಏನು ಸಾಕಷ್ಟು ದಿನಗಳಿಂದ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಕೂಡ ಸರ್ಕಾರ ಯಾವುದಕ್ಕೂ ಕೂಡ ಮನ್ನಣೆಯನ್ನ ಕೊಡ್ಲಿಲ್ಲ. ಹೀಗಾಗಿ ಈ ಒಂದು ಚಳುವಳಿಯನ್ನ ಮಾಡೋ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ನೀಡ್ತಿರ್ತಕ್ಕಂಥದ್ದು, ಅದ್ರ ಜೊತೆಗೆ ಮನವಿಯನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನೋ ಈ ಒಂದು ಅಪ್ಪಿಕೋ ಚಳುವಳಿ ಏನಿದೆ, ಈ ಚಳುವಳಿಯ ಮೂಲಕ ಮರಗಳನ್ನ ಸಂರಕ್ಷಣೆ ಮಾಡಬೇಕು. ಅದಲ್ದಲೆ ಏನು ಈ ಒಂದು ಬಿಡದಿ ಟೌನ್ಶಿಪ್ ಅನ್ನ ಮಾಡ್ತಾ ಹೋದಂತ ಸಂದರ್ಭದಲ್ಲಿ 15ಕ್ಕೂ ಹೆಚ್ಚು ಲಕ್ಷ ಮರಗಳು ಕೂಡ ಇಲ್ಲಿದ್ದಾವೆ. ಇವುಗಳಿಗೆ ಕೊಡಲಿ ಪೆಟ್ಟು ಬೀಳೋದು ಬೇಡ ಅನ್ನೋದು ಕೂಡ ಇಲ್ಲಿರ್ತಕ್ಕಂಥ ರೈತರ ಒಂದು ಮನವಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಸದ್ಯ ಈ ಒಂದು ಮರಗಳನ್ನ ತಬ್ಕೊಂಡು ಅಪ್ಪಿಕೋ ಚಳುವಳಿಯ ಮೂಲಕ ಸಾಕಷ್ಟು ಸರ್ಕಾರಕ್ಕೂ ಕೂಡ ಮನವಿಯನ್ನ ಮಾಡ್ತಿರ್ತಕ್ಕಂಥದ್ದು. ನಾನೀಗ ಇಲ್ಲಿರ್ತಕ್ಕಂಥ ರೈತರನ್ನು ಕೂಡ ಮಾತನಾಡಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ. ಸರ್, ಇವತ್ತು ಅಪ್ಪಿಕೋ ಚಳುವಳಿಯ ಮೂಲಕ ಒಂದು ಮನವಿಯನ್ನ ಮಾಡ್ತಿದ್ದೀರಿ ಸರ್ಕಾರಕ್ಕೆ, ಏನ್ ಹೇಳ್ತೀರಿ? ಏನಂದ್ರೆ ಸರ್ಕಾರ ಒಂದ್ ಕಡೆ ಗಿಡ ನೆಡೋ ಕಾರ್ಯಕ್ರಮ ಹಮ್ಮಿಕೊತ್ತದೆ, ಇನ್ನೊಂದ್ ಕಡೆ ಮಾರಣ ಮಾಡ್ಲಿಕ್ಕೆ ಹೊರಟಿದೆ. ಏನಂದ್ರೆ ಯಾವ ನೈತಿಕತೆ ಇಟ್ಕೊಂಡು ಗಿಡ ನೆಡೋ ಕಾರ್ಯಕ್ರಮ ಹಮ್ಮಿಕೊತೀರಾ? ಇವತ್ತು ನಿಮ್ದು ಗಿಡ ನೆಡೋ ಕಾರ್ಯಕ್ರಮ ಒಂದು ಸ್ಕೀಮ್ ಆಗ್ಬಿಟ್ಟದೆ. ಇದು ಜನರ ತೆರಿಗೆ ಹಣನ ಲೂಟಿ ಮಾಡುವಂತ ಕೆಲಸ. ಯಾಕೆಂದ್ರೆ ಇವತ್ತು ಒಂದ್ ಕಡೆ ಮೆಟ್ರೋ ಕಾಮಗಾರಿ ನೆಪದಲ್ಲಿ ಮಾರಣ ಹೋಮ ಮಾಡ್ತೀರಾ, ರಸ್ತೆ ಅಗಲೀಕರಣ ನೆಪದಲ್ಲಿ ಮಾರಣ ಹೋಮ ಮಾಡ್ತೀರಾ. ಇವತ್ತು ಏನು ಮರ ಗಿಡನ ಕಡಿಯೋಕ ಇದು ಕೆಲಸಕ್ಕೆ ಕೈ ಹಾಕ್ತೀರಿ. ಇವತ್ತು ಬೈರ್ಮಂಗಲ ಕಂಚಕರ್ನಹಳ್ಳಿ ಪಂಚಾಯತಿ ವ್ಯಾಪ್ತಿನಲ್ಲಿ ಇವತ್ತು 15ರಿಂದ 20 ಲಕ್ಷ ಮರ ಗಿಡ ಇದೆ. ಈ ಮರ ಗಿಡನ ನಾಶ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಮುಂದಿನ ಪೀಳಿಗೆ ಪ್ರಾಣಿ ಪಕ್ಷಿ, ಮುಂದಿನ ಪೀಳಿಗೆ ಗಾಳಿ ಬೆಳಕು ಪರಿಸರ ಏನಾಗಬೇಕು? ಇವತ್ತು ಯಾವುದೇ ಕಾರಣಕ್ಕೂ ನೀವು ನಮ್ಮ ಭೂ ಸ್ವಾಧೀನ ನೆಪದಲ್ಲಿ ನೀವು ಮಾರಣ ಹೋಮ ಮಾಡಕ್ಕೆ ಹೊರಟಿದ್ದೀರಲ್ಲ ಮರ ಗಿಡಗಳನ್ನ, ಯಾವುದೇ ಕಾರಣಕ್ಕೂ ಒಂದೇ ಒಂದು ಸಣ್ಣ ಮರ ಕೂಡ ಕಡಿಯೋಕೆ ನಾವು ಬಿಡೋದಿಲ್ಲ. ಸರ್ ಮೇಡಮ್, ಈಗ ಇವತ್ತು ಸಾಕಷ್ಟು ಮೆರವಣಿಗೆ ಕೂಡ ಬಂದ್ರಿ, ಒಂದು ಅಪ್ಪಿಕೋ ಚಳುವಳಿ ಅಂತ ಮರಗಳನ್ನ ಹಾಕೊಂಡಿದ್ರಿ. ಏನು ನಿನ್ನೆ ನಮ್ಮ ರಾಜ್ಯ ಸರ್ಕಾರ 15 ಲಕ್ಷ ಗಿಡ ನೆಡೋ ಕಾರ್ಯಕ್ರಮ ಹಾಕೊಂಡು ಅದರಲ್ಲಿ ಯಶಸ್ವಿಯಾಗಿದ್ದೀವಿ, ನಾವು ಗಿನ್ನಿಸ್ ದಾಖಲೆ ಮಾಡಿದ್ದೀವಿ ಅಂತ ಅವ್ರ ಪೇಜ್ಗಳಲ್ಲಿ ಹಾಕೊಂಡಿದ್ದಾರೆ. ಅದೇ ಒಂದೇ ಸರ್ಕಾರ ಇಬ್ಬಗೆ ನೀತಿಲಿ ಇವಾಗ ನಮ್ಮ ಬೈರ್ಮಂಗಲ ಕಂಚಕರ್ನಹಳ್ಳಿ ವ್ಯಾಪ್ತಿಯ ಮರ ಗಿಡ ನಾವು 15-20 ವರ್ಷದಿಂದ ಯಥೇಚ್ಛವಾಗಿ ನಾವು ಮಕ್ಕಳಿಗಿಂತ ಹೆಚ್ಚಾಗಿ ಸಾಕಿರೋ ಮರ ಗಿಡನ ನಿಂತವೆ. ಒಂದೇ ಸರ್ಕಾರ ಇಬ್ಬಗೆ ನೀತಿ, ಅದನ್ನು ಖಂಡಿಸಿ ನಾವು ಇವತ್ತು ಅಪ್ಪಿಕೋ ಚಳವಳಿ ಮಾಡ್ತಾ ಇದ್ದೀವಿ. ನಾಳೆ ದಿನ ಅವರು ನಮ್ಮ ಹೊಲಕ್ಕೆ ಮರ ಗಿಡ ಕಡಿಯಕ್ ಬಂದ್ರು ಅಂದ್ರೆ ಇದೇ ರೀತಿ ನಾವು ನಮ್ಮ ಮರಗಳನ್ನ ತಪ್ಕೊಂಡು ನಿಂತ್ಕೋತೀವಿ. ಫಸ್ಟ್ ನಮ್ಮ ಮೇಲೆ ಅವ್ರ ಅಸ್ತ್ರ ಬೆಳೆಸ್ಬೇಕು, ಆಮೇಲೆ ನಮ್ಮ ಮರ ಕಡಿಯಕ್ ಬಿಡ್ತೀವಿ ಅಂತ ನಾವು ಕೇಳ್ಕೊತಾ ಇದೀವಿ ಅಷ್ಟೇ. ನೀವೇನ್ ಹೇಳ್ತೀರಿ? ಈ ಮರಗಳ ಮಾರಣ ಹೋಮ ಆಗ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಅಪ್ಪಿಕೋ ಚಳುವಳಿಯನ್ನು ಮಾಡ್ತಿದ್ದೀವಿ. ಸರ್, ನಾವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ಮರ ಆಗಲಿ ಒಂದು ಸಸ್ಯ ಆಗಲಿ ನಾವು ನಾಶ ಮಾಡೋದಕ್ಕೆ ಬಿಡೋದಿಲ್ಲ, ನಾವು ಬಿಟ್ಕೊಡಲ್ಲ. ಅಂತ ಸಿಚುವೇಶನ್ ಬಂದರೆ ಅವ್ರು ಮರಗಳು ಕಡಿತಾರ ಅಂತ ಬಂದರೆ ನಾವೇ ಹೋಗಿ ತಪ್ಕೊಂಡು ನಿಂತ್ಕೋತೀವಿ. ನಮ್ಮನ್ನು ಕಡ್ದ್ಬಿಟ್ಟು ನೆಕ್ಸ್ಟ್ ನೀವು ಯಾವ ಮರನ ಏನು ಮಾಡ್ತೀರಾ ಮಾಡ್ಕೊಳ್ಳಿ, ನಮ್ಮ ಎದೆ ಮೇಲೆ ನೀವು ಒಂದು ಗ್ರೇಟರ್ ಬೆಂಗಳೂರನ್ನ ಕಟ್ಟಬೇಕಂತ ಇದ್ದರೆ, ನಮ್ಮ ಶವಗಳ ಮೇಲೆ ಕಟ್ಟಬೇಕಂತ ಇದ್ದರೆ ಮಾಡಿ, ಟ್ರೈ ಮಾಡಿ ಸರ್, ನೋಡೋಣ. ಸರ್ಕಾರಕ್ಕೆ ಏನ್ ಎಚ್ಚರಿಕೆ ಕೊಡ್ತೀರಿ? ಯಾಕಂದ್ರೆ ಈವರೆಗೂ ಕೂಡ ಯಾವುದೇ ಒಂದು ಮನ್ನಣೆಯನ್ನ ಸಿಗ್ತಾ ಇಲ್ಲ ನಿಮ್ಗೆ. ಹೀಗಾಗಿ ಸರ್, ಏನಿಲ್ಲ, ಇಲ್ಲಿವರೆಗೂ ನಾನ್ ವೈಲೆಂಟ್ ಆಗಿತ್ತು. ಮುಂದಕ್ಕೆ ಯೂತ್ಸ್ ಎಲ್ಲ ಬಂದ್ರೆ ತುಂಬಾ ವೈಲೆಂಟ್ ಆಗಿರುತ್ತೆ. ಅದಕ್ಕೆ ಮುಂಚೆ ನೀವೇ ಎಚ್ಚೆತ್ಕೊಂಡು ಬಿಡೋ ಹಾಗಿದ್ರೆ ಬಿಟ್ಟು ಬಿಡಿ, ದಯವಿಟ್ಟು ಬಿಟ್ಟು ಬಿಡಿ ಇದನ್ನ. ನಾವು ಈಗ ಎಲ್ಲೋ ನೀವು ಹೋಗ್ಬಿಟ್ಟು 15,000 ಸಸಿ ನೆಟ್ಬಿಟ್ಟು ಬಂದ್ಬಿಟ್ರೆ ಆ ಸಸಿ ಅಷ್ಟು ಬೇಗ ಬೆಳ್ಕೊಂಡ್ಬಿಡುತ್ತೆ. ಹಾಗಿದ್ರೆ ಯಾಕೆ ಆ ಸಸಿಗಳಿಗಿರೋ ನ್ಯಾಯ ಈ ಮರಗಳಿಗಿಲ್ವಾ? ಈ ಮರ ಏನು ಅನ್ಯಾಯ ಮಾಡಿದೆ ಹಾಗಿದ್ರೆ ಅವರಿಗೆ? ಎಲ್ಲೋ ಒಂದ್ ಕಡೆ ನೆಟ್ಬಿಟ್ಟು ಬಂದು ಇಲ್ಲಿ ಇನ್ನೊಂದ್ ಕಡೆ ಕಡಿತೀನಿ ಅಂದ್ರೆ ಅದು ಯಾವ ತರಾನು ನ್ಯಾಯ ಆಗೋದಿಲ್ಲ. ನಾವು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಸರ್. ಇದಿಷ್ಟು ಇಲ್ಲಿಯ ರೈತರ ಮಾತಾಗಿರ್ತಕ್ಕಂಥದ್ದು. ನಮ್ಮಂಗೆ ಅವರು ಕೂಡ ಮರಗಳು ಕೂಡ ಬೆಳೆಸಿದ್ದಾರೆ, ಹಾಗಾಗಿ ಬೆಳೆಸಿದೀವಿ. ಮುಂದೆ ಕೂಡ ಯಾವುದೇ ತರದ ಒಂದು ಮಾರಣ ಹೋಮ ಆಗ್ಬಾರ್ದು. ಮತ್ತೆ ಏನಾದ್ರು ಮಾರಣ ಹೋಮ ಆಗ್ಬೇಕು ಅಂತಂದ್ರೆ ಫಸ್ಟ್ ನಮ್ಮನ್ನ ಕಡಿಲಿ, ಆಮೇಲೆ ನಂತರ ಗಿಡ ಮರಗಳಿಗೆ ಕೊಡಲಿ ಪೆಟ್ಟು ಬೀಳ್ಲಿ ಅನ್ನೋದು ಇಲ್ಲಿಯ ರೈತರ ಮಾತಾಗಿರ್ತಕ್ಕಂಥದ್ದು. ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.